ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಿಪ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನ್ನತ್ತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ ನೈಟ್ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವ್ಲಾಗ್ನ ಕಂಟಿನ್ಯೂಷನ್ ಇದು. ಸೊ ಇವತ್ತು ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಆಗೋಗಿತ್ತು, ಹಾಗಾಗಿ ಸ್ಲ್ಯಾಬ್ ಏನೋ ಕ್ಲೀನ್ ಮಾಡಿರಲಿಲ್ಲ. ನಾ ಬೆಳಿಗ್ಗೆ ಎದ್ದು ಭೈರವ್ ಸ್ಕೂಲ್ ಕಳಿಸ್ಬೇಕು. ಸೊ ಒಂದು ಯೂನಿಫಾರ್ಮ್ ಎಲ್ಲ ರೆಡಿ ಮಾಡಬೇಕು, ಎಲ್ಲ ಕೆಲಸ ಇದೆ. ನಾಳೆಯಿಂದ ಸ್ಕೂಲು, ಮತ್ತೆ ಸಾಹೇಬ್ರಿಗೆ 2 days ಹಾಲಿಡೇಸ್ ಇತ್ತು, ಮತ್ತೆ ಶುರು ಆಗಿದೆ ಸ್ಕೂಲು ಅಲ್ವಾ ಚೀನಾ? ಯು ಆರ್ ಸೋ ಹ್ಯಾಪಿ ಟು ಗೋ ಟು ಸ್ಕೂಲ್ ಅಲ್ಲ? ಸೊಮ್ಮ ಕ್ಯಾಂಪ್ ಹೋಗ್ಬೇಕಾ ನಾನು? ಸೊ ಬೆಳಿಗ್ಗೆ ಎಷ್ಟೊತ್ತಿಗೆ ರೆಡಿ ಆಗ್ಬೇಕು ನೀನು? 8:30 ಅಷ್ಟೊತ್ತಿಗೆ ಒಂದೆಲ್ಲ ಊಟ ಎಲ್ಲ ತಿಂದು ರೆಡಿ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಲೇಟ್ ಆಗ್ಬಿಡುತ್ತೆ. 9 o'clock ಅಷ್ಟೊತ್ತಿಗೆ ವ್ಯಾನ್ ಬರುತ್ತೆ. ಸೊ 8:40 ಅಷ್ಟೊತ್ತಿಗೆ ಒಂದೆಲ್ಲ ರೆಡಿ ಆಗಿದ್ರೆ ನಮಗೂ ಫ್ರೀಯಾಗಿ ಕಳ್ಸಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ಇವಾಗೆಲ್ಲ ಒಂಚೂರು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಟೈಮ್ ಹತ್ತತ್ರ 9:30, 10 ಆಗ್ತಾ ಬರ್ತದೆ. ನಿಮ್ದು ಊಟ ಆಗಿದೆ. ಸಾಹೇಬ್ರದ್ದು ಮಲಗಿಸೋದೇ ನಮಗೆ ದೊಡ್ಡ ಟಾಸ್ಕು. ಮಲಗದ್ದೇ ಇಲ್ಲ. ಅವನನ್ನು ಮಲಗಿಸ್ಬೇಕಂದ್ರೆ ನಾವು ಮಲ್ಕೋಬೇಕು. ಸೊ ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹಾಗೆ ಮಲಗಿಬಿಡ್ತಾನೆ. ನಿದ್ದೆ ಬರ್ತಾ ಇದೆ ಆದ್ರೂ ಮಲ್ಗಲ್ಲ. ಗೋ ಸ್ಲೀಪ್ ಬೇಟ. ಡಿಂಪಲ್ ಜೆ ಬೈ ಜೆ, ಟೇಕ್ ಇಟ್ ಟೇಕ್ ಇಟ್ ಟೇಕ್ ಇಟ್. ಸರಿ ರೆಡಿ, ಮಲ್ಕೋ ರೆಡಿ. ಓಕೆ, ಮಲಗಿಸ್ಬಿಟ್ಟು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಇನ್ನು ಭೈರವ್ ಈ ನಡುವೆ ಅಂತೂ ಅಚ್ಚು ಮಲಗೋ ತನಕ ಅವನಿಗೂ ಕೂಡ ನಿದ್ದೆ ಬರೋದಿಲ್ಲ. ಎಷ್ಟು ನಿದ್ದೆ ಬಂದರೂ ಕಂಟ್ರೋಲ್ ಮಾಡಿಟ್ಕೊಂಡು ಅವನ ಜೊತೆ ಆಟ ಆಡ್ತಾ ಇರ್ತಾನೆ. ಇನ್ನು ಪಾಪು ಮಧ್ಯ ಮಧ್ಯ ಮಲಗೋದ್ರಿಂದ ಅವನು 11 ಗಂಟೆ 12:30 ತನಕ ಕೆಲವೊಂದು ಸತಿ ಎದ್ದಿರ್ತಾನೆ. ಆ್ಯಂಡ್ ಭೈರವ್ ಕೂಡ ಅದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈಗಂತೂ ಏನೋ ಸಮ್ಮರ್ ಹಾಲಿಡೇಸ್ ಇತ್ತು, ನೆಡ್ಬಿಡ್ತು. ಬಟ್ ಆದರೆ ಒಳ್ಳೇದೇನು ಅಂತಂದರೆ ಅವ್ನು ಎಷ್ಟೇ ಲೇಟಾಗಿ ಮಲಗಿದ್ರೂ ಬೆಳಗ್ಗೆ ಸ್ಕೂಲ್ಗೆ ಟೈಮ್ ಆಯಿತು ಎದ್ದೇಳು ಅಂದ ತಕ್ಷಣ ಎದ್ಬಿಡ್ತಾನೆ. ಸೊ ಆ ಪರ್ಫೆಕ್ಟ್ ಟೈಮ್ ಅವನು ವೆಯ್ಟ್ ಮಾಡ್ತಾ ಇರ್ತಾನೆ. 5 ಮಿನಿಟ್ಸ್ ಅಂದ್ಕೊಂಡು ಇನ್ನೇನು ಕರೆಕ್ಟ್ ಟೈಮು ಅವಾಗ ಎದ್ಬಿಡ್ತಾನೆ. ಆ್ಯಂಡ್ ಸೊ ನೋಡ್ಬೋದು ಎಷ್ಟು ಮುದ್ದು ಮಾಡ್ಕೊಂಡು ಇವನು ಚಿಕ್ಕವನು ಅವನ ಮೇಲೆ ಕೈ ಹಾಕ್ಕೊಂಡು ಪ್ರೀತಿಯಿಂದ ಇಷ್ಟು ಕ್ಯೂಟ್ ಅನಿಸುತ್ತೆ ಇದನ್ನು ನೋಡೋದಕ್ಕೆ. ಸೀರಿಯಸ್ಲಿ ಇದೆಲ್ಲ ಒಂಥರ ಗೋಲ್ಡನ್ ಮೂಮೆಂಟ್ಸ್ ಅಂತ ಅನಿಸುತ್ತೆ ನನಗೆ. ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಲಿಕ್ಕೆ. ಇನ್ನು ಅಚ್ಚುಗೂ ಅಷ್ಟೇ, ಇವನು ನೋಡಿ ಅಥವಾ ಇವನು ವಾಯ್ಸ್ ಕೇಳಿದ ತಕ್ಷಣ ಅವನು ಫುಲ್ ಕಿಲ ಅಂತ ನಗಕ್ಕೆ ಶುರು ಮಾಡಿಬಿಡ್ತಾನೆ. ಇನ್ನು ಏನೋ ಒಂದು ಸರ್ಕಸ್ ಮಾಡಿ ಅವ್ರನ್ನೆಲ್ಲ ಮಲಗಿಸಾದ್ಮೇಲೆ ಬೆಳಿಗ್ಗೆಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ತೀನಿ ನಾನು. ಬಿಕಾಸ್ ಎಷ್ಟು ಪ್ರಿಪ್ರೇಷನ್ ಹಿಂದಿನ ದಿವಸ ಮಾಡಿದ್ರೂ ಕಮ್ಮಿನೇ. ಬೆಳಿಗ್ಗೆ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಭೈರವ್ನ ಇಳಿಸೋದ್ರಲ್ಲೇ ಅರ್ಧ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಸೊ ಅವನ್ನ ರೆಡಿ ಮಾಡಿಸ್ಬೇಕು, ಅದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನಾನು ಹಿಂದಿನ ದಿವಸನೇ ಅವ್ನ ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡಿ ಇಡೋದಾಗಿರ್ಬೋದು, ಅಥವಾ ಲಂಚ್ ಬಾಕ್ಸ್ಗಳನ್ನ ಒಂದೇ ಕಡೆ ಇಡೋದಾಗಿರ್ಬೋದು. ಇದನ್ನು ಮಾಡೋದ್ರಿಂದ ಎಷ್ಟೋ ಟೈಮ್ ಸೇವ್ ಆಗುತ್ತೆ. ಕೆಲವೊಂದು ಸತಿ ಏನಾಗ್ಬಿಡುತ್ತೆ ಅಂತಂದರೆ ಅಡುಗೆ ಎಲ್ಲ ಮಾಡಿರ್ತೀವಿ, ಬಾಕ್ಸ್ ಹುಡ್ಕೋಕ್ಕೇ ಅರ್ಧ ಟೈಮ್ ಆಗೋಗಿರುತ್ತೆ, ಲೇಟ್ ಬೇರೆ ಆಗ್ತಾ ಇರುತ್ತೆ, ವ್ಯಾನ್ ಬಂದು ವೆಯ್ಟ್ ಮಾಡ್ತಾ ಇರುತ್ತೆ ಅಂತ. ಸೊ ಹಾಗಾಗಿ ನಾನು ಹಿಂದಿನ ದಿವಸನೇ ಆಲ್ಮೋಸ್ಟ್ ಅವನ ಯೂನಿಫಾರ್ಮ್, ಡ್ರೆಸ್, ಅದ್ರ ಜೊತೆಗೆ ಅವ್ನ ಶೂಸ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಮತ್ತು ಹೋಮ್ವರ್ಕ್ ಮಾಡಿದಾನ ಅಂತ ಕಂಪ್ಲೀಟ್. ಹೋಮ್ವರ್ಕ್ ಯೂಶ್ವಲಿ ಅವ್ನ ಸ್ಕೂಲಿಂದ ಬಂದಿದ ತಕ್ಷಣ ಮಾಡಿಬಿಡ್ತಾನೆ. ಆವಾಗಲೇ ನಾನು ಬಾಕ್ಸ್ ತೆಗೆದಾಗ ಹೋಮ್ವರ್ಕ್ ಏನಾದರೂ ಕಳಿಸಿದ್ರೆ ಆವಾಗಲೇ ಮಾಡಿಸ್ಬಿಡ್ತೀನಿ. ಆ್ಯಂಡ್ ತುಂಬ ಸಿಂಪಲ್ ಇರುತ್ತಲ್ಲ, ಈಗಂತೂ ಒಂದೊಂದು ಪೇಜ್ ಅಷ್ಟು ಏನಾದರೂ ಬರೆಯೋಕ್ಕೆ ಕೊಟ್ಟಿರ್ತಾರೆ. ಆರಾಮಾಗಿ ಸ್ಕೂಲಿಂದ ಬಂದು ಅವನು ಊಟ ಮಾಡಾದ್ಮೇಲೆ ಹೋಮ್ವರ್ಕ್ನ ಮುಗಿಸ್ಬಿಡ್ತಾನೆ. ಒಂದು 15 ಮಿನಿಟ್ಸಲ್ಲೆಲ್ಲ ಒಂದು ಸ್ವಲ್ಪ ಕುತ್ಕೊಂಡ್ಬಿಟ್ರೆ ಅವ್ನ ಪಕ್ಕ ಮಾಡಿಬಿಡ್ತಾನೆ. ನಾನು ಕುತ್ಕೊಳ್ಳಿಲ್ಲ ಅಂದ್ರೂ ಅವನೇ ಮಾಡ್ತಾ ಇದ್ದಾನೆ ಇವಾಗ ಸದ್ಯಕ್ಕೆ. ಮುಂದಕ್ಕೆ ಹೇಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾನೆ, ಹೊಸ ಬುಕ್ ಅಲ್ವಾ ಅಂತ. ಸೊ ಈ 3 ಬುಕ್ಸ್ ಕಳಿಸ್ಕೊಟ್ಟಿದ್ರು, ಅದನ್ನೆಲ್ಲ ಮುಗಿಸಿ. ಇದು ಫ್ರೈಡೇ ಕಳಿಸ್ಕೊಟ್ಟಿದ್ದಂಥದ್ದು. ಯೂಶ್ವಲಿ ಫ್ರೈಡೇಸ್ ಮತ್ತು ಇನ್ನೂ ಒಂದು ಡೇನಲ್ಲಿ ಈ ರೀತಿ ಹೋಮ್ ಕನೆಕ್ಟ್ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸೊ ಒಂದರಲ್ಲಿ ಮ್ಯಾಥ್ ಇತ್ತು, ದಟ್ ಈಸ್ ನಂಬರ್ಸ್ ಹೇಳ್ಕೊಡುವಂಥದ್ದು. ಇನ್ನೂ ಒಂದು ಲೆಟರ್ಸ್, ಅದರಲ್ಲಿ ಇವಾಗ ಸದ್ಯಕ್ಕೆ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಆ ರೀತಿ ಹೇಳ್ಕೊಡ್ತಾ ಇದ್ದಾರೆ. ಆ್ಯಂಡ್ ಮುಂದಕ್ಕೆ ಹೋಗ್ತಾ ಪ್ರಾಬಬ್ಲಿ ಲೆಟರ್ಸ್ ಅದನ್ನೆಲ್ಲ ಕಳಿಸ್ಕೊಡ್ತಾರೆ.
ಆ್ಯಂಡ್ ಎಸ್ ಇದನ್ನೆಲ್ಲ ನನಗೆ ಒಂದು ಕಡೆ ಇಟ್ಬಿಟ್ರೆ ಬೆಳಗ್ಗೆ ಅವನಿಗೆ ರೆಡಿ ಮಾಡಿಸೋದಷ್ಟೇ ನನಗೆ ಬಾಕಿ ಇರುತ್ತೆ. ಯಾವುದೂ ಹುಡ್ಕೋಂಥ ಕೆಲಸ ನನಗೆ ಬೆಳಗ್ಗೆ ಹೊತ್ತು ತುಂಬ ಟೆನ್ಷನ್ ಆಗಿಬಿಡುತ್ತೆ ನನಗೆ. ಇವಾಗಂತೂ ಅಟ್ಲೀಸ್ಟ್ ಹೆಂಗೋ ಹುಡುಕ್ತೀನಿ ಸಮಾಧಾನವಾಗಿ. ಇನ್ನು ನನಗೂ ಆಫೀಸ್ ಶುರು ಆಗಿಬಿಟ್ರೆ ಒಂಥರ ಟಾಸ್ಕ್ ಥರ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ಈ ಬಟ್ಟೆ ಹುಡ್ಕೋದಾಗಿರ್ಬೋದು ಅಥವಾ ಹ್ಯಾಂಡ್ ಕೀಸ್ ಹುಡ್ಕೋದಾಗಿರ್ಬೋದು, ಬಾಕ್ಸ್ಗಳು ಹುಡ್ಕೋದಾಗಿರ್ಬೋದು, ಅದಕ್ಕೆ ಕ್ಯಾಪ್ಸ್ಗಳು ಹುಡ್ಕೋದಾಗಿರ್ಬೋದು, ಇದೆಲ್ಲ ತುಂಬ ಒಂಥರ ತಲೆನೋವು ಕೆಲಸ. ಸೊ ಹಾಗಾಗಿ ನಾನು ಹಿಂದಿನ ದಿವಸ ಫ್ರೀ ಆಗಿದ್ದಾಗ ಇದನ್ನು ಮಾಡ್ಕೊಳ್ತೀನಿ. ಇನ್ನು ಇವತ್ತೆಲ್ಲ ನನಗೊಂದು ಸ್ವಲ್ಪ ಅಷ್ಟು ಮಧ್ಯಾಹ್ನದ ಹೊತ್ತು ಫ್ರೀ ಅಂತ ಅನಿಸಿರಲಿಲ್ಲ. ಬಿಕಾಸ್ ಅವರೆಲ್ಲ ಬಂದು ಹೋದ್ಮೇಲೆ ನನಗೊಂದು ಸ್ವಲ್ಪ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕಂತ ಅನ್ನಿಸ್ತು. ಪೂಜೆ ಎಲ್ಲ ಮಾಡಿ ಸುಸ್ತಾಗಿತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಹಾಗಾಗಿ ನೈಟಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಸ್ವಲ್ಪ ಟೆನ್ಷನ್ ಫ್ರೀ ಆಗುತ್ತೆ ಅಂತ ಹೇಳಿ. ಇನ್ನು ನನ್ನ ಬ್ರೇಕ್ಫಾಸ್ಟ್ ಏನಿದೆ ಅದಕ್ಕೆ ನಾನು ನಾಳೆಗೆ ಆಲ್ಮಂಡ್ಸ್ ಮತ್ತು ಗ್ರೌಂಡ್ನಟ್ ನಾನು ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಭೈರವ್ ಮಲಗಿರೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದ. ಆಮೇಲೆ ಎದ್ದು ಬಂದ. ಸೊ ನಮ್ಮದೇನೋ ಊಟ ಆಗಿರಲಿಲ್ಲ. ಆ್ಯಂಡ್ ನಮ್ಮ ಫ್ರೆಂಡ್ ಬಂದಿದ್ವಿ ಅಂತ ಹೇಳಿದ್ವಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಪಾಯಸ, ಬೋಂಡ, ಮೊಸರನ್ನ ಎಲ್ಲ ಮಾಡಿದ್ವಿ. ಸೊ ಅದೇ ಒಂದು ಸ್ವಲ್ಪ ಇತ್ತು, ಅದನ್ನು ತಿಂದುಬಿಟ್ಟು ಮಲಗಿದ್ರೆ ಸಾಕು ಅಂತ ಹೇಳಿ ಮಲಗಿದ್ದೆ. ನಾನು ಮಲಗೋಷ್ಟೊತ್ತಿಗೆ ಹತ್ತತ್ರ 1 ಗಂಟೆನೇ ಆಗೋಗಿತ್ತು. ಇನ್ನು ಫೋನ್ ನೋಡ್ತಾ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಮಲ್ಕೊಳ್ಬೇಕಾದಾಗ. ದ್ಯಾಟ್ ಈಸ್ ಲೈಕ್ ಮೈ ಮೀ ಟೈಮ್ ಅಂತ ಅನಿಸುತ್ತೆ ನನಗೆ. ಇಲ್ಲ ಅಂತಂದರೆ ನನಗೆ ಥ್ರೂ ಔಟ್ ದ ಡೇ ಟೈಮ್ ಸಿಗೋದು ಕಷ್ಟ. ಶೂಟ್ ಮಾಡಿರ್ತೀನಿ, ಆ ಒಂದು ಟೈಮಲ್ಲಿ ವಿಡಿಯೋ ವಾಯ್ಸ್ ಓವರ್ ಮಾಡೋದಾಗಿರ್ಬೋದು, ಏನಾದರೂ ಆ ಒಂದು ಟೈಮಲ್ಲಿ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ತುಂಬ ಟೈಮ್ ತೊಗೊಳ್ತಾ ಇದ್ದೀನಿ ನನ್ನ ವೀಡಿಯೋಸ್ ಹಾಕಲಿಕ್ಕೆ. ಕೈಂಡ್ಲಿ ಅದನ್ನು ಆಕ್ಸೆಪ್ಟ್ ಮಾಡಿ. ಬಿಕಾಸ್ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡೋದು. ಬಟ್ ಐ ಸ್ಟಿಲ್ ಹ್ಯಾವ್ ಎನ್ ಇಂಟ್ರೆಸ್ಟ್ ಫಾರ್ ಇಟ್. ಹಾಗಾಗಿ ನಾನು ಟೈಮ್ ಮಾಡಿಕೊಂಡು ಅದಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಸೊ ಅದನ್ನೆಲ್ಲ ಜಾಸ್ತಿ ನಾನು ಆನ್ಲೈನ್ ಶಾಪಿಂಗ್ ನೋಡೋದೆಲ್ಲ ನೈಟ್ ಹೊತ್ತೇನೆ ಮಲಗಿದ್ದಾಗ. ಪಾಪು, ನಮ್ಮನೆಯವರು, ಭೈರವ್ ಎಲ್ಲರೂ ಮಲಗಾದ್ಮೇಲೆ ನಾನು ಒಂದು ಸ್ವಲ್ಪ ಫೋನ್ ನೋಡೋದಕ್ಕೆ ಅಥವಾ ನನ್ನ ಮೀ ಟೈಮ್ ಅಂತ ಸಿಗೋವಂಥದ್ದು, ಕಾಮಿಡಿ ನೋಡೋವಂಥದ್ದಾಗಿರ್ಬೋದು, ರೀಲ್ಸ್ ನೋಡೋವಂಥದ್ದು ಆವಾಗ ಮಾಡ್ತಾ ಇರ್ತೀನಿ. ಇನ್ನು ಹತ್ತತ್ರ 1-1:30-2 ಗಂಟೆನೇ ಆಗೋಗಿತ್ತು ನಾನು ಮಲಗೋ ಅಷ್ಟೊತ್ತಿಗೆ. ಇನ್ನು ಬೆಳಗ್ಗೆ 6 o'clockಗೆಲ್ಲ ಮತ್ತೆ ಪುನಃ ಎದ್ದೆ. ಮಂಡೇ ಕೂಡ. ಸೊ ಹಾಗಾಗಿ ಬೇಗ ಎದ್ದು ಒಂದು ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕು ಅಂತ ಹೇಳಿ. ಇನ್ನು ಭೈರವ್ ಇವತ್ತೇನು ಜಾಸ್ತಿ ನನಗೆ ಬೇಡಮ್ಮ, ನಂಗೆ ಮೊಸರನ್ನ ಬೇಕು ಅಂತ ಹೇಳ್ದ. ಅವನಿಗಂತೂ ಮೊಸರನ್ನ ಅಂತಂದರೆ ಫೇವ್ರೆಟು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನಡೆದ್ರು ಆಗುತ್ತೆ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಕೆಲವೊಂದು ಸತಿ ತುಂಬ ಪ್ರೊಸೀಜರ್ ಇರೋವಂಥದ್ದು ಪೂರಿ ಅಥವಾ ಗ್ರೇವಿ ಆ ಥರದ್ದೆಲ್ಲ ಮಾಡಬೇಕು ಅಂದಾಗ ನನಗೂ ಶೂಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಹಾಗಾಗಿ ಸರಿ ಇವತ್ತು ಯಾಕೆ ನಾನು ನನ್ನ ಕಂಪ್ಲೀಟ್ ಡೇ ರೊಟೀನ್ ತೋರಿಸ್ಬಾರ್ದು ಅಂತ ಹೇಳಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಪಾಪು ಕೂಡ ನೋಡ್ಬೋದು ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾನೆ. ಸೊ ಥ್ರೂ ಔಟ್ ದ ನೈಟ್ ಆರಾಮಾಗಿ ಮಲಗ್ತಾನೆ, ಅಳೋದಿಲ್ಲ, ಕಿರಿಕಿರಿ ಇಲ್ಲ. ದಟ್ಸ್ ಅ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಸೊ ಕೆಲವು ಮಕ್ಕಳು ತುಂಬ ನೈಟ್ ಹೊತ್ತು ಎದ್ದಿರುವಂಥದ್ದೆಲ್ಲ ಮಾಡ್ತಾರೆ. ಬಟ್ ಅಚ್ಚುತಮ್ಮ ಹಂಗೆ ಮಾಡಲ್ಲ. ಹೀ ಈಸ್ ಅ ಗುಡ್ ಬೇಬಿ, ಸೈಲೆಂಟ್ ಬೇಬಿ. ಹಾಲು ಕುಡಿತಾನೆ, ಮಲ್ಕೊಳ್ತಾನೆ. ಆ್ಯಂಡ್ ಎಸ್, ಇವಾಗ ನಾನು ಮತ್ತೆ ಕೆಲಸಕ್ಕೆ ಹೋಗ್ಬಿಟ್ರೆ, ಅಂದರೆ ತಿಂಡಿ ಮಾಡಲಿಕ್ಕೆ ಹೋಗಿಬಿಟ್ರೆ ಅವನಿಗೆ ಮತ್ತೆ ಹಾಲು ಕುಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವನು ಒಂದು ಸ್ವಲ್ಪ ಅರ್ಧ ನಿದ್ದೆ ಇರ್ತಾನೆ ಅವನು. ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಎತ್ಕೊಂಡು ಒಂಚೂರು ಫೀಡ್ ಮಾಡಿಬಿಟ್ರೆ ಆರಾಮಾಗಿ ಫೀಡ್ ಮಾಡಿ ಅವನು ಮತ್ತೆ ಇನ್ನೊಂದು 1.5 or 2 hours ಮಲಗ್ತಾನೆ. ಆವಾಗ ನನಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಲಿಕ್ಕಾಗಿರ್ಬೋದು ಅಥವಾ ಲಂಚ್ ಮಾಡೋದಕ್ಕಾಗಲಿ ಈಸಿ ಆಗುತ್ತೆ. ಇನ್ನು ಇವಾಗ ಹಾಲು ಕುಡಿಸಾದ್ಮೇಲೆ ನಾನು ಬರ್ಪ್ ಮಾಡ್ಸೋಕ್ಕೆ ಹೋಗಲ್ಲ, ಅವನೇ ತಾನೇ ಮಾಡ್ಕೊಂಡು ಬಿಡ್ತಾನೆ. ಸೊ ಹಾಗಾಗಿ ಬರ್ಪ್ ಮಾಡಿಸೋದಕ್ಕೆ ಕೆಲವೊಂದು ಸತಿ ಎದ್ಬಿಡ್ತಾನೆ ಅಂತ ಹೇಳಿ ಹಾಗೆ ಮಲಗಿಸ್ತೀನಿ. ಅವನೇ ಹಾಲು ಕುಡಿತಾನೆ ಬರ್ಪ್ ಮಾಡ್ಕೊಂಡು ಬಿಡ್ತಾನೆ. ಇನ್ನು ಹಾಲೆಲ್ಲ ಕುಡಿಸಿದಾಯಿತು. ಬೆಳಗ್ಗೆ ಹೊತ್ತು ಹತ್ತತ್ರ ಒಂದು 10 to 15 minutes ಒಳಗಡೆ ಹಾಲು ಕುಡಿದ್ಬಿಡ್ತಾನೆ. ಅದಾದಮೇಲೆ ನನ್ನ ಕೆಲಸಗಳು ಶುರುವಾಗುತ್ತೆ, ಅವನ್ನ ಜೋಲಿಗೆ ಹಾಕಿ. ಸೊ ಪಾಪು ಜೋಲಿಗೆ ಹಾಕ್ತೀನಿ. ಈ ನಡುವೆ ಅದಕ್ಕೆ ಹಾಕೋಕ್ಕೂ ಭಯ ಆಗಿದೆ. ಬಿಕಾಸ್ ಅದರಿಂದ ಎಳೆದ್ಬಿಟ್ಟು ಬಗ್ಗೆಲ್ಲ ನೋಡ್ತಾ ಇದ್ದಾನೆ ಅವನು. ಸೊ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ತುಂಬ ಕಾಶಿಯಸ್ ಆಗಿರಬೇಕು ಮಕ್ಕಳಿರೋ. ಇನ್ನು ನಾನು ಬೆಡ್ ಮೇಲೆ ಮಲಗಿದ್ದಾಗ ಅವನು ಆರಾಮಾಗಿ ಮಲಗಿಬಿಡ್ತಾನೆ. ನಾನೇನಾದರೂ ಎದ್ಬಿಟ್ಟೆ ಅಂತ ಅಂದರೆ ಅವ್ನಿಗೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ ನನಗೆ, ಅರ್ಧ ನಿದ್ದೆ ಥರ ಒಂಥರ ಕುಸುಕೊಳ್ಳೋದು, ಎದ್ದು ಬಿಡೋದು ಆ ಥರ ಮಾಡ್ತಾನೆ. ಹಾಗಾಗಿ ಆ ರೀತಿ ಅವನಿಗೆ ನಿದ್ದೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನೇನು ಮಾಡ್ತೀನಿ, ಜೋಲಿಗೆ ಹಾಕ್ಬಿಡ್ತೀನಿ. ಜೋಲಿಗೆ ಹಾಕಿದಾಗ ಅವನೊಂದು ಸ್ವಲ್ಪ ಹತ್ರನೂ ಕೂಡ ಒಂಚೂರು ತೂಗ್ಬಿಟ್ರೆ ಮಲಗಿಬಿಡ್ತಾನೆ ಅನ್ನೋ ಕಾರಣಕ್ಕೆ.
ಸೊ ಈಗ ಹಾಲು ಕುಡಿದು ಏನು ನಿದ್ದೆ ಮಂಪ್ರಲ್ಲೇ ಇದ್ದಾನೆ, ಹಾಗೆ ಜೋಲಿಗೆ ಹಾಕ್ಬಿಡ್ತೀನಿ. ಆರಾಮಾಗಿ ಮಲ್ಕೊಂಡು ಬಿಡ್ತಾನೆ. ಆ್ಯಂಡ್ ನನಗೂ ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕೆ 1-2 hours ಆಯಿತು ಅಂತಂದರೆ ನನ್ನ ಬ್ರೇಕ್ಫಾಸ್ಟು, ಲಂಚ್ ಆಗಿರ್ಬೋದು, ಭೈರವ್ಗೆ ಪ್ಯಾಕಿಂಗ್ ಮಾಡಿರ್ಬೋದು, ಎಲ್ಲನೂ ಮುಗಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ರಿಲೀಫ್ ಆಗಿ ಮಾಡ್ಕೊಳ್ಬೋದು. ಇನ್ನು ಬೆಡ್ ಮೇಲೆ ಹಾಕ್ಬಿಟ್ರೆ ಪದೇ ಪದೇ ಎದ್ದೇಳ್ತಾ ಇರ್ತಾನೆ. ಹಾಗಾಗಿ ಜೋಲಿ ಒಂಥರ ಬೆಸ್ಟ್ ಆಪ್ಷನ್ ನನಗೆ. ಡೇ ಟೈಮಲ್ಲಿ ನಾನು ಆದಷ್ಟು ಜೋಲಿನ ಬಳಸ್ತೀನಿ. ನೈಟ್ ಟೈಮಲ್ಲಿ ಕಂಪ್ಲೀಟಾಗಿ ಬೆಡ್ ಮೇಲೆ ನನ್ನ ಜೊತೆ ಮಲ್ಕೊಳ್ತಾನೆ ಪಾಪು. ಇನ್ನು ಆ ಪಾಪುನ ಜೋಲಿಗೆ ಹಾಕಾದ್ಮೇಲೆ ನನ್ನ ರೆಗ್ಯುಲರ್ ಮಾರ್ನಿಂಗ್ ರುಟೀನ್ ಶುರು ಆಗುತ್ತೆ. ನನ್ನ ಫ್ರೆಶ್ ಅಪ್ ಆಗೋದಾಗಿರ್ಬೋದು, ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳೋದಾಗಿರ್ಬೋದು. ಕೆಲವೊಂದು ಸತಿ ಟೈಮ್ ಇಲ್ಲ ಅಂದಾಗ ಎಕ್ಸಸೈಸ್ನ ಸ್ಕಿಪ್ ಮಾಡಿಬಿಡ್ತೀನಿ. ಕೆಲವೊಂದು ಸತಿ ಟೈಮ್ ಇತ್ತು ಅಂತ ಅಂದಾಗ ಎಕ್ಸಸೈಸಸ್ ಅಥವಾ ಕೆಲವೊಂದಷ್ಟು ಸ್ಟ್ರೆಚಸ್ನ ಮಾಡ್ತೀನಿ. ಅದನ್ನು ಮಾಡೋದ್ರಿಂದ ನಮಗೆ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆದಂಗೆ ಫೀಲ್ ಆಗುತ್ತೆ. ಸ್ಪೆಷಲಿ ಇನ್ನು ವರ್ಕ್ ಹೋಗ್ತಾ ಇದ್ದೀನಿ ಅಂತಂದರೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ, ಪಾಠ ಮಾಡೋದಕ್ಕೆಲ್ಲ ನನಗೆ ಸ್ಟ್ಯಾಮಿನಾ ಕೊಡೋ ಅಂಥದ್ದೇ ನನ್ನ ಎಕ್ಸಸೈಸಸ್ ಅಥವಾ ಸ್ಟ್ರೆಚಸ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು. ಇದು ಎಲ್ಲನೂ ಒಂದು ರೀತಿ ಸ್ಟ್ರೆಂತ್ ಕೊಡುತ್ತೆ ನಮ್ಮ ಬ್ರೈನ್ಗೆ ಅಂತ ಹೇಳ್ಬೋದು. ನಾವು ಹೇಗೆ ಊಟಕ್ಕೆ ತಿಂದಾಗ ನಮ್ಮ ಬಾಡಿಗೆ ಎನರ್ಜಿ ಸಿಗುತ್ತೋ ಹಾಗೆ ನಮಗೆ ಬ್ರೈನ್ಗೆ ಎನರ್ಜಿ ಸಿಗಬೇಕು ಅಂತಂದರೆ ಧ್ಯಾನ ಹಾಗೂ ಪ್ರಾಣಾಯಾಮ ಇದು 2ರಿಂದನೇ ಸಾಧ್ಯ ಅಂತ ಹೇಳ್ಬೋದು. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ನಾನು ನನ್ನ ರುಟೀನ ಶುರು ಮಾಡ್ಕೊಳ್ತೀನಿ. ಇನ್ನೂ ನನಗೆ ಕಣ್ಣಲ್ಲಿ ಸಿಕ್ಕಾಬಟ್ಟೆ ನಿದ್ದೆ ಇರುತ್ತೆ. ಬಿಕಾಸ್ ನೈಟ್ ಕೂಡ ಲೇಟಾಗಿ ಮಲಗಿರ್ತೀನಲ್ಲ, ಮಧ್ಯ ಕೂಡ ಎದ್ದಿರ್ತೀನಿ. ಪಾಪು 12 o'clock ಮಲಗಿದ್ರೆ ಮತ್ತೆ ಪುನಃ 3 o'clock ಒಂದು ಸತಿ ಫೀಡ್ ತೊಗೊಳ್ತಾನೆ. ತುಂಬ ಜನ ಕೇಳ್ತಾಯಿದ್ರಿ ಎಷ್ಟು ಸತಿಗೆ ಒಂದು ಸತಿ ಪಾಪು ಹಾಲು ಕುಡಿತಾನೆ ಅಂತ ಹೇಳಿ. ಹತ್ತತ್ರ 3 to 4 hours ಒಂದು ಸತಿ ಕುಡಿತಾನೆ ಅಂತ ಹೇಳ್ಬೋದು. ಅದಾದಮೇಲೆ ನನ್ನ ರುಟೀನ್ ಸ್ಟಾರ್ಟ್ ಆಗುವಂಥದ್ದು ಬಿಸಿನೀರು ಕುಡಿತೀನಿ. ಇಲ್ಲ ಅಂತಂದರೆ ಈ ರೀತಿ ಸ್ವಲ್ಪ ಜೀರಿಗೆನ ಕುದಿಸ್ಕೊಂಡು ಕುಡಿತೀನಿ. ಸೊ ಜೀರಿಗೆ ಕೂಡ ಕುದಿಯೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್. ಸೊ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥದ್ದೇ ಟ್ಯಾಬ್ಲೆಟಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ನ ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಜೀರಿಗೆ ನೀರು ಕೂಡ ಕುದ್ದಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಳ್ತೀನಿ. ಆ ಜೀರಿಗೆ ನೀರು ಕುಡ್ದಾದ್ಮೇಲೆ ನನ್ನ ಬ್ರೇಕ್ಫಾಸ್ಟ್ ಇರುತ್ತೆ. ಬಿಕಾಸ್ ಭೈರವ್ಗೆ ಎಲ್ಲ ಕುಕ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ 9-9:30 ಆಗಿರುತ್ತೆ. ನಾನು ಬೆಳಗ್ಗೆ ಅರೌಂಡ್ 6 o'clock ಎದ್ದಿರ್ತೀನಲ್ಲ. ಸೊ ತುಂಬ ಗ್ಯಾಪ್ ಆದರೂ ಕೂಡ ಗ್ಯಾಸ್ಟ್ರಿಕ್ ಥರ ಫಾರ್ಮ್ ಆಗುತ್ತೆ, ಎನರ್ಜಿ ಕೂಡ ಇರಲ್ಲ ಅನ್ನೋ ಕಾರಣಕ್ಕೆ ಇದನ್ನು ರೆಡಿ ಮಾಡಿ. ಇನ್ನು ನೀವು ಜೀರಿಗೆ ಜೊತೆಗೆ ಸ್ವಲ್ಪ ಸೋಂಪು ಕೂಡ ಬಳಸ್ಕೊಂಡು ನೀರನ್ನ ಕುಡಿಯೋದ್ರಿಂದ ಮಿಲ್ಕ್ ಪ್ರೊಡಕ್ಷನ್ ಅಂದರೆ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಇಂಪ್ರೂವ್ ಕೂಡ ಆಗುತ್ತೆ. ಇಲ್ಲ ನಾನು ಸೋಂಪು ಹಾಗೆ ತಿಂತೀನಿ ಅಂದರೆ ಅದೇ ರೀತಿ ಕೂಡ ತಿನ್ಬೋದು. ಸ್ಪೆಷಲಿ ಸೋಂಪು ನಮ್ಮ ಕ್ವಾಲಿಟಿ ಬ್ರೆಸ್ಟ್ ಮಿಲ್ಕ್ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ ಬರೀ ನೀರು ಥರ ಇರುತ್ತೆ ಬ್ರೆಸ್ಟ್ ಮಿಲ್ಕು. ಸೊ ಸ್ವಲ್ಪ ತಿಕ್ಕಾಗಿ ಬೇಕು ಫೋಮ್ ಮಿಲ್ಕ್ ಅಂತ ಹೇಳಿದ್ರೆ ನಾವು ಆದಷ್ಟು ಪೌಷ್ಟಿಕವಾದಂಥ ಆಹಾರ ತಿನ್ನೋದ್ರಿಂದ ಮಿಲ್ಕ್ ಕಂಪೋಸಿಷನ್ ಏನಿದೆ ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಮಗುವಿಗೆ ಚೆನ್ನಾಗಿ ಹೊಟ್ಟೆ ಕೂಡ ತುಂಬುತ್ತೆ. ಹಾಗೆ ಮಗುವಿನ ವೆಯ್ಟ್ ಗೇನ್ ಕೂಡ ಅದು ಹೆಲ್ಪ್ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ಮಗುವಿನ ವೆಯ್ಟ್ ಗೇನ್ ಹೇಗೆ ಮಾಡೋದು ಅಂತ ಹೇಳಿ. ಸೊ ಇವಾಗಂತೂ ಮಗು ನಮ್ಮ ಹಾಲಿನ ಮುಖಾಂತರನೇ ಎಲ್ಲ ಪೌಷ್ಟಿಕಾಂಶ ಹೋಗಬೇಕಾಗಿರೋದ್ರಿಂದ ನಾವು ಎಷ್ಟು ಹೆಲ್ದಿಯಾಗಿ ತಿಂತೀವೋ, ಪ್ರೋಟೀನ್ ಫುಡ್ ತಿಂತೀವೋ ಅಷ್ಟೇ ಚೆನ್ನಾಗಿರುವಂಥ ಬ್ರೆಸ್ಟ್ ಮಿಲ್ಕ್ ಹೋಗುತ್ತೆ. ಸೊ ಮಕ್ಕಳಿಗೆ ತಿನ್ನಿಸೋದಕ್ಕಿಂತ ಹೆಚ್ಚಾಗಿ ನಾವು ಹೆಲ್ದಿಯಾಗಿ ತಿಂದರೆ ತನ್ನಂತಾನೇ ಮಗು ಕೂಡ ಅದು ಹೋಗಿ ಖಂಡಿತವಾಗ್ಲೂ ಮಕ್ಳಿಗೂ ಒಂದು ಹೆಲ್ದಿ ವೆಯ್ಟ್ ಗೇನ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಕ್ವಾಲಿಟಿ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಡೈಲಿ ಮೊಟ್ಟೆ ತಿನ್ನೋದ್ರಿಂದ ಕೂಡ ಒಂದು ಕ್ವಾಲಿಟಿ ಮಿಲ್ಕ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಜಾಸ್ತಿ ನೀರು ಕುಡಿಯೋದ್ರಿಂದ ಕೂಡ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಬಿಕಾಸ್ ನಮ್ಮ ಎದೆ ಹಾಲಲ್ಲಿ 80% ಅಷ್ಟು ಕಂಟೆಂಟು ನೀರಿಂದೇ ಆಗಿರೋದ್ರಿಂದ ಹೆಚ್ಚು ನೀರು ಕುಡಿದಷ್ಟು ಒಳ್ಳೆ ಮಿಲ್ಕ್ ಪ್ರೊಡಕ್ಷನ್ ಸಪ್ಲೈ ಮಾಡೋದಕ್ಕೆ ಕೂಡ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅದನ್ನೆಲ್ಲ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಬಿಕಾಸ್ ತುಂಬ ಬಿಸಿ ಇರುತ್ತಲ್ಲ, ಬರೀ ನೀರಲ್ಲಿ ಕುದಿಸಿರುವಂಥದ್ದು. ಹಾಗಾಗಿ ಅದನ್ನು ತಣ್ಣಗಾಗೋ ಅಷ್ಟೊತ್ತಿಗೆ ನಾನಿಲ್ಲಿ ಹಾಲು ಕಾಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಕೆಲವೊಂದು ಸತಿ ಭೈರವ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಕೆಲವೊಂದು ಸತಿ ಅವನಿಗೆ ಇಷ್ಟ ಆಗೋದಿಲ್ಲ ಏನು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ. ಅಂಥ ಟೈಮಲ್ಲಿ ನಂಗೆ ಬೇಡ ಹಾಲು ಕೊಡು ಅಂತ ಕೇಳ್ತಾನೆ. ಹಾಲು ಬಿಸ್ಕೆಟ್ ಅಂತ ಏನಾದರೂ ಕೇಳ್ತಾನೆ. ತುಂಬ ಜನ ಹೇಳ್ತೀರಾ ಬಿಸ್ಕೆಟ್ ಕೊಡಬಾರ್ದು ಅಂತ ಹೇಳಿ. ಬಟ್ ಭೈರವ್ಗೆ ನಾನು ಬಿಸ್ಕೆಟ್ನ 1-2 ಕೊಟ್ಟು ರೂಢಿ ಮಾಡಿದ್ದೀನಲ್ಲ, ಹಾಗಾಗಿ ಅವನು ಹಾಲು ಬಿಸ್ಕೆಟ್ ತಿಂತೀನಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಅವನಿಗೆ ಹಾಲು ಅಥವಾ ನಮಗೆ ಕಾಫಿ ಮಾಡ್ಕೊಳ್ಳೋದಕ್ಕೆ ನಾನು ಹಾಲು ಕಾಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸೈಮಲ್ಟೇನಿಯಸ್ ಆಗಿ ಕೆಲಸ ಕೂಡ ಆಗ್ತಾ ಇರುತ್ತೆ. ಇನ್ನು ಇವತ್ತು ರವೆ ರೊಟ್ಟಿ ಮಾಡಿಕೊಡೋಣ ಭೈರವ್ಗೆ ಅಂತ ಹೇಳಿ ಅಂದ್ಕೊಂಡು
ರವೆ ರೊಟ್ಟಿಗೆಲ್ಲ ಕಲಸಿಟ್ಟಿದ್ದಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗಾಗಿ ನನಗೆ ತುಂಬ ಹೊತ್ತು ಟೈಮ್ ಬೇಕಾಗಲಿಲ್ಲ ಇವತ್ತು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿಕ್ಕೆ. ಹಾಗಾಗಿ ರಿಲ್ಯಾಕ್ಸ್ಡಾಗಿ ನಾನು ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬೋದು. ಕೆಲವೊಂದು ಸತಿ ಏನೋ ಪ್ರಿಪ್ರೇಷನ್ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಬಿಟ್ಟು ಭೈರವ್, ಚಿನ್ನಮ್ಮ 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 ಕಂದಮ್ಮ, get up beta, it's time for school, get up. Chinnu 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 chinnu. Good morning, good morning. ಎದಳು ಬೇಗ, ವ್ಯಾನ್ ಅಂಕಲ್ ಬಂದ್ಬಿಡ್ತಾರೆ. ಚಿನ್ನಮ್ಮ ಚಿನ್ನಮ್ಮ ಚಿನ್ನಮ್ಮ, ಗೆಟ್ ಅಪ್ ಬೇಟ. ಚಿನ್ನಮ್ಮ ಚಿನ್ನಮ್ಮ, ಬೈರು ಪತ್ಲು ಎದಳು, ವ್ಯಾನಿಗೆ ಟೈಮ್ ಆಯ್ತು, ಹೋಗ್ಬೇಕಾ? ಪಾತಲು 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 ಪತ್ಲು, ಪಾತಲು ಪಾತಲು ಪತ್ಲು ಪತ್ಲು ಪತ್ಲು, ಪಾತಲು ಪಾತಲು ಪತ್ಲು ಪತ್ಲು ಪತ್ಲು. ಗೆಟ್ ಅಪ್ ಕಂದ. ಇನ್ನು ಅವನು ಎದಳೋ ಅಷ್ಟೊತ್ತಿಗೆ ಇನ್ನೂ 5 ಮಿನಿಟ್ಸ್ ಅನ್ನೋ ಅಷ್ಟೊತ್ತಿಗೆ ನಾನು ಮೊಸರನ್ನಕ್ಕೆ ಅವನಿಗೆ ಸ್ವಲ್ಪ ದಾಳಿಂಬೆ ಹಣ್ಣು ಹಾಕೋಣ ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ. ಭೈರವ್ಗೆ ದಾಳಿಂಬೆ ಹಣ್ಣಿದ್ರೆ ಮಾತ್ರ ಅವ್ನು ಮೊಸರನ್ನ ತಿಂತಾನೆ. ಪ್ಲೇನ್ ಮೊಸರನ್ನ ತಿನ್ನೋದೇ ಇಲ್ಲ. ಅದೊಂದು ರೀತಿ ಎಷ್ಟು ಕಷ್ಟ ಅಂತ ಅಂದರೆ ರೂಢಿ ಮಾಡಿಬಿಟ್ಟು ಇವಾಗ ಎಲ್ಲಿ ಹೋದರೂ ಮೊಸರನ್ನ ಜೊತೆ ಕಾಳು ಬೇಕೇ ಬೇಕು ಅಂತ ಕೇಳ್ತಾನೆ. ಸೊ ಹಾಗಾಗಿ ಇವಾಗ ಅವನಿಗೆ ದಾಳಿಂಬೆ ಕಾಳೆಲ್ಲ ಬಿಡಿಸ್ತಾ ಇದ್ದೀನಿ. ಆ್ಯಂಡ್ ಅಷ್ಟೊತ್ತಿಗೆ ಅವನು ಕೂಡ ರೆಡಿ ಆಗ್ತಾನೆ. ಇನ್ನು ಕೆಲವೊಂದು ಸತಿ ನಾನೇ ಅವನ್ನ ರೆಡಿ ಮಾಡಿಸ್ತೀನಿ, ಇಲ್ಲ ಅಂತಂದರೆ ಕೆಲವೊಂದು ಸತಿ ನಮ್ಮ ಮನೆಯವ್ರು ಅವನ್ನ ರೆಡಿ ಮಾಡಿಸ್ತಾರೆ. ಕೆಲವೊಂದು ಸತಿ ಅವನೇ ರೆಡಿ ಆಗಿಬಿಡ್ತಾನೆ. ಸೊ ಅವ್ನು ಮೂಡಿದ್ದಂಗೆ ಡಿಪೆಂಡು. ಸೊ ನನಗೇನಾದರೂ ಜಾಸ್ತಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವತ್ತಿನ ದಿವಸ ನಾನೇ ಅವನ್ನ ರೆಡಿ ಮಾಡಿಸಿರ್ತೀನಿ. ಇಲ್ಲ ಕೆಲವೊಂದು ಸತಿ ಒಗ್ಗರಣೆ ಹಾಕ್ಬಿಟ್ಟು ಅವ್ನಿಗೆ ರೆಡಿ ಮಾಡೋಕ್ಕೆ ಹೋಗ್ಬಿಡ್ತೀನಿ. ಸೊ ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಅವನ್ನ ರೆಡಿ ಮಾಡಿಸ್ಬೇಕು. ಸೊ ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ತಾಯಂದಿರಿಗೆ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ಸೊ ಅವನ ಲಂಚ್ ಬ್ಯಾಗ್ ರೆಡಿ ಆಯಿತು. ಸ್ವಲ್ಪ ಮಿಕ್ಸ್ಚರ್ ಹಾಕಿದ್ದೀನಿ ಅವನಿಗೆ ಸೈಡ್ ಡಿಶ್ಗೆ ಅಂಥೇಳಿ. ಇಷ್ಟೊಂದು ಮೊಸರನ್ನ ಅಂತೂ ಖಂಡಿತ ತಿನ್ನಲ್ಲ ಅವನು. ಅಟ್ಲೀಸ್ಟ್ ಜನದ ಜೊತೆ ಮಕ್ಕಳ ಜೊತೆ ಇರ್ತಾನಲ್ಲ, ಎಷ್ಟೋ ಒಂಚೂರು ಹೋದರೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟನ್ನು ಹಾಕಿದ್ದೀನಿ. ಆ್ಯಂಡ್ ಒಂದು ಧಾರವಾಡ ಪೇಡ ಆಯಿತು. ಸೊ ಅದನ್ನು ಕೂಡ ಸ್ವೀಟನ್ನ ಹಾಕಿದ್ದೀನಿ. ಗೊತ್ತಿಲ್ಲ, ಇದರಲ್ಲಿ ಅರ್ಧಕ್ಕರ್ಧ ವಾಪಸ್ ತಂದೆ ತರ್ತಾನೆ ಅವನು. ಬಿಕಾಸ್ ನಾನು ನಿಂಗೆ ತುಂಬ ಸತಿ ಹೇಳಿದ್ದೀನಿ ನಿಮಗೆ, ಅವನು ತುಂಬ ಫಝಿ ಈಟರ್ ಅಂತ. ನಾವು ಎಷ್ಟೇ ರುಚಿಯಾಗಿ ಏನೇ ಮಾಡಿಕೊಟ್ರು ಅವನಿಗೆ ಮೊಸರನ್ನೇ ಅಲ್ಟಿಮೇಟ್ಲಿ ಇಷ್ಟ ಆಗೋವಂಥದ್ದು. ಕೆಲವೊಂದು ಸತಿ ನಾನ್ ವೆಜ್ ಇದ್ದರೆ ಅದನ್ನು ಇಷ್ಟಪಟ್ಕೊಂಡು ತಿಂತಾನೆ. ಎಸ್ಪೆಷಲಿ ಚಿಕನ್ ಸಾಂಬಾರಾಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಈ ರೀತಿ ಐಟಮ್ಸ್ ಇಷ್ಟಪಟ್ಕೊಂಡು ತಿಂತಾನೆ. ಬಟ್ ಹಾಗಂತ ಪ್ರತಿ ದಿವಸ ಅದನ್ನು ಮಾಡಲಿಕ್ಕಾಗಲ್ಲ ಅಲ್ವಾ. ಕೆಲವೊಂದು ಸತಿ ಬರೀ ಪೂರಿ ಬೇಕು ಅಂತ ಕೇಳ್ತಾನೆ. ಸೊ ತುಂಬ ಆಯಿಲ್ ಫ್ರೈಡ್ ಐಟಮ್ಸ್ ಕೂಡ ಒಳ್ಳೆಯದಲ್ಲ, ನಾವೇ ರೂಢಿ ಮಾಡಬಾರ್ದು ಅಂಥೇಳಿ ನೀನು ಎಷ್ಟು ತಿಂತೀಯೋ ಅಷ್ಟೇ ತಿನ್ಕೊಂಡು ಬಾ ಅಂತ ಹೇಳಿ ಮನೇಲಿ ಮಾಡಿರೋದನ್ನೇ ಹಾಕ್ತೀನಿ. ಸೊ ಅವ್ನ ಬ್ಯಾಗನ್ನೆಲ್ಲ ಪ್ಯಾಕ್ ಮಾಡ್ತೀನಿ. ಸೊ ಅವ್ನ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಹುಡುಕೋ ಟೆನ್ಷನ್ ಇರೋದಿಲ್ಲ, ಎಲ್ಲನೂ ಇನ್ ಪ್ಲೇಸಲ್ಲಿರುತ್ತೆ. ಜಸ್ಟ್ ಅದನ್ನು ಹಾಕಿದ್ರೆ ಆಯಿತು. ಇನ್ನು ಬೆಳಗ್ಗೆ ತಿನ್ನೋದಕ್ಕೆ ಬೆಳಗ್ಗೆನೇ ಮೊಸರನ್ನ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅವನಿಗೆ ನಿದ್ದೆ ಬಂದಂಗೆ ಆಗುತ್ತೆ ಅಂತ ಹೇಳಿ ರವೆ ರೊಟ್ಟಿ ಕೂಡ ಮಾಡಿದ್ದೀನಿ. ಇನ್ನು ಇದು ಸ್ವಲ್ಪ ಮಸಾಲೆ ರವೆ ರೊಟ್ಟಿ ಥರ, ಇದಕ್ಕೆ ಸೈಡ್ ಡಿಶ್ ಏನೂ ಬೇಕು ಅಂತ ಅನಿಸಲ್ಲ. ಬೇಕು ಅಂದರೆ ಯಾವುದಾದ್ರೂ ಟೊಮೆಟೊ ಗೊಜ್ಜು ಆ ಥರ ಮಾಡ್ಕೊಳ್ಬೋದು. ಬಟ್ ಇದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋದ್ರಿಂದ ರುಚಿಯಾಗಿ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ. ಇದರಲ್ಲಿ ಉಪ್ಪು ಖಾರ ಇರೋದ್ರಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಬಹಳನೇ ರುಚಿ ಅನಿಸುತ್ತೆ, ಟೇಸ್ಟಿಯಾಗೂ ಬರುತ್ತೆ, ತುಂಬ ಕ್ವಿಕ್ಕಾಗೂ ಮಾಡ್ಬೋದು. ಇನ್ನು ಬಾಕ್ಸಿಗೆಲ್ಲ ರೊಟ್ಟಿ ಚೆನ್ನಾಗಿ ಅನಿಸಲ್ಲ, ಮಕ್ಕಳಿಗೆ ತಣ್ಣಗಾಗ್ಬಿಟ್ರೆ ಅದೊಂಥರ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಅಂಥೇಳಿ ಬಿಸಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ ತಿನ್ಸೋಣ ಅಂತ ಹೇಳಿ ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ಭೈರವು ಬೆಳಗ್ಗೆ ಹೊತ್ತು ಏನೂ ತಿನ್ಕೊಂಡು ಹೋಗೋಕ್ಕೆ ಇಷ್ಟಪಡಲ್ಲ. ಕೆಲವೊಂದು ಸತಿ ಹಾಗೆ ಖಾಲಿ ಹೊಟ್ಟೆಲಿ ಹೋಗ್ಬಿಡ್ತಾನೆ. ಬೇಜಾರಾಗ್ತಾ ಇರುತ್ತೆ, ಏನೂ ತಿಂದಲೇ ಹೋಗ್ತಾ ಇದ್ದಾನಲ್ಲ ಅಂತ. ಬಟ್ ಅವನಿಗೆ ತಿನ್ನಿಸೋದೇ ನನಗೆ ದೊಡ್ಡ ಸಾಹಸ. ಸೊ ಇದಂತೂ ಪ್ರತಿಯೊಬ್ಬರ ಪೇರೆಂಟ್ಸ್ ಕಷ್ಟ ಅಂತ ನನಗೆ ಅಂದ್ಕೊಳ್ತೀನಿ. ಮೆಜಾರಿಟಿ ಆಫ್ ದೆಮ್ ಮಕ್ಕಳಿಗೆ ತಿನ್ನಿಸೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇವನ ಜೊತೆ ಇನ್ನೊಬ್ಬ ಹುಡುಗ ನಮ್ಮ ಸೇಮ್ ಅಪಾರ್ಟ್ಮೆಂಟಿಂದನೇ ಹೋಗ್ತಾನೆ. ಅವರು ಕೂಡ ಅದೇ ಅಂತಿದ್ರು, ಅಯ್ಯೋ ತಿನ್ನೋದೇ ಇಲ್ಲಮ್ಮ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ. ಅವ್ರ ಅಜ್ಜಿ ಬರ್ತಾರೆ ಯಾವಾಗಲೂ ಡ್ರಾಪ್ ಮಾಡೋದಕ್ಕೆ. ಅವ್ರು ಹೇಳ್ತಾರೆ ನಾನು ಕರ್ಕೊಂಬಂದು ಬಿಡ್ತೀನಿ ಬಿಡಮ್ಮ ಅಂತ. ಬಟ್ ಆದರೂ ಭೈರವ್ಗೆ ಅದೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೀನೇ ಬರಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ. ಸೊ ಅವನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆಲ್ಲ ಕೈ ಮುಗಿದು ರೆಡಿ ಆಗ್ತಾನೆ.
ಸೊ ಅಷ್ಟೊತ್ತಿಗೆ ನಂದು ರೊಟ್ಟಿ ಕೂಡ ರೆಡಿ ಆಗಿತ್ತು. ಇನ್ನೊಂದು 10 ಮಿನಿಟ್ಸ್ ಇದೆ ಅನ್ನೋ ಅಷ್ಟೊತ್ತಿಗೆ ಶೂಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾನೆ ನನ್ನ ಮುದುಕಂತ. ರೆಡಿ बराबर एक तेरा एक मेरा बराबर बराबर बोला मैं. चलो ಇನ್ನು ಭೈರವ್ನ ವ್ಯಾನ್ ಹತ್ರ ಡ್ರಾಪ್ ಮಾಡಬೇಕಲ್ಲ, ಸೊ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋದೆ. ಬಿಕಾಸ್ ಪಾಪು ಕೂಡ ಮಲಗಿದ್ದ, ಅವನಿನ್ನೂ ಎದೊಳೋ ಥರ ಕಾಣಿಸ್ತಾ ಇಲ್ಲ ಇನ್ನೊಂದು ಹಾಫ್ ಆನ್ ಅವರ್. ಸೊ ಅದಕ್ಕೆ ಲೈಟಾಗಿ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾನು ನಮ್ಮನೆಯವರು ಇಬ್ಬರು ಹೊರಟ್ವಿ. ಸೊ ಒಂಥರ ಫ್ರೆಶ್ ಅನಿಸುತ್ತೆ. ಆಲ್ಮೋಸ್ಟ್ 9 o'clock ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿತ್ತು. ಇನ್ನು ಹಿಂದಿನ ದಿವಸ ಸಂಡೇ ಆಗಿದ್ದರಿಂದ ಕಸ ಗುಡಿಸಿ ಮನೆ ಒರೆಸಿದ್ದೆ. ಸೊ ಮನೆ ಕೂಡ ಏನಷ್ಟು ಗಲೀಜು ಅಂತ ಅನಿಸಿರಲಿಲ್ಲ. ಹಾಗಾಗಿ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಏನೂ ಕಸ ಗುಡಿಸಿರಲಿಲ್ಲ. ಸೊ ಪಾಪು ಎಲ್ಲ ಕಳ್ಸಾದ್ಮೇಲೆ ಮತ್ತೆ ಮನೆಗೆ ಬಂದುಬಿಟ್ಟು ಕಸ ಗುಡಿಸೋದೆಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿಬಿಟ್ಟು ಸಂಜೆ ಸ್ವಲ್ಪ ಕ್ಲೀನಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿ ಭೈರವ್ನ ಬಸ್ಸಿಗೆ ಬಿಟ್ಬಿಟ್ಟು. ಎಷ್ಟು ಜೋರು ಮಳೆ ಇದೆ, ಎಷ್ಟು ಜೋರು ಮಳೆ ಬಂದಿದೆ ನಿಜವಾಗ್ಲೂ ಬೆಂಗಳೂರಲ್ಲಿ. ನನಗಂತೂ ಗೊತ್ತೇ ಇಲ್ಲ. ಹಿಂದಿನ ದಿವಸ ನೈಟು ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಎಲ್ಲ ನೀರಾಗಿದೆ. ಆವಾಗಲೇ ಗೊತ್ತಾಗಿದ್ದು ನಂಗೆ ಇಷ್ಟು ಜೋರು ಮಳೆ ಬಂದಿದೆ ಅಂತ ಹೇಳಿ. ಸೊ ಬಂದ್ವಿ, ಆನ್ ಟೈಮ್ ಬಸ್ ಬಂದುಬಿಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಫುಲ್ ರೆಡಿಯಾಗಿ ಇರಬೇಕು. ವೆಯ್ಟ್ ಮಾಡ್ತಾರೆ, ಬಟ್ ಆದ್ರೂ ಪ್ರತಿ ದಿವಸ ಅಥವಾ ವೆಯ್ಟ್ ಮಾಡಿಸೋ ಚೆನ್ನಾಗಿ ಅನಿಸಲ್ಲ ಅಲ್ವಾ, ಎಲ್ಲ ಮಕ್ಕಳು ಕಾಯ್ತಾ ಇರ್ತಾರೆ. ಸೊ ಭೈರವ್ ಬಂದು ಕೆಲವೊಂದು ಸತಿ ಇಲ್ಲಿ ಬಂದಿದ ತಕ್ಷಣ ಅಮ್ಮ ರೀಲ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರ್ತಾನೆ. ಬಟ್ ಆದಷ್ಟು ನಾವು ಒಂದು 1 minute 2 minute ಇದೆ ನನಗೆ ಹೋಗೋದಲ್ವ. ಸೊ ಹಾಗಾಗಿ ಜಾಸ್ತಿ ಏನೂ ಟೈಮ್ ಸಿಗೋದಿಲ್ಲ. ಇನ್ನು ವ್ಯಾನ್ಗೆ ಹತ್ತಿಸಿ ಪಾಪುನ ಕಳಿಸ್ಬಿಟ್ರೆ ಬೇಜಾರಾಗ್ತಾ ಇರುತ್ತೆ ಒಂದು ಕಡೆ. ಬಟ್ ಆದರೂ ಒಂದು ಕಡೆ ಹೋಗ್ತಾ ಇದ್ದಾನಲ್ಲ ಖುಷಿಯಿಂದ ಅನ್ನೋದೇ ಇನ್ನೊಂದು ಖುಷಿ ಅಂತ ಹೇಳ್ಬೋದು. ಇನ್ನು ನಾನು ನಮ್ಮ ಮನೆಯವ್ರು ಸುಮ್ಮನೆ ಹಾಗೆ 1-2 ರೌಂಡ್ ವಾಕ್ ಮಾಡ್ತಾ ಇವಾಗಲೇ ಅನಿಸುತ್ತೆ ನಮ್ಮ ಟೈಮ್ ಸಿಗೋದು. ಒಂದು 5-10 minutes ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಆಫೀಸಲ್ಲಿ ಹಿಂಗಾಯಿತು ಹಾಗಾಯಿತು ಅಂತ ಅವ್ರು ಏನಾದರೂ ಹೇಳ್ತಾ ಇರ್ತಾರೆ. ನಾನೇನಾದರೂ ಹೇಳ್ತಾ ಇರ್ತೀನಿ, ಪಾಪು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ. ಸೊ ನಮ್ಮ ಮೋಸ್ಟ್ ಆಫ್ ದ ಕಾನ್ವರ್ಸೇಷನ್ ಇದ್ರ ಮಧ್ಯೆನೇ ಆಗಿಬಿಟ್ಟಿರುತ್ತೆ. ತುಂಬ ಸತಿ ಹೇಳಿದ್ದೀನಿ ಕೂಡ, ಪಾಪು ಆದಮೇಲೆ ತುಂಬ ನಮ್ಮ ಕಾನ್ವರ್ಸೇಷನ್ನೇ ಕಮ್ಮಿ ಆಗಿಬಿಟ್ಟಿದೆ ಅಂತ. ಸೊ ಟೈಮ್ ಸಿಕ್ತಾಗೆಲ್ಲ ನಾವು ಈ ರೀತಿ ಏನಾದರೂ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಸೆಕೆ ಕೂಡ ಆಗಿತ್ತು. ಹಾಗಾಗಿ ಕೂದಲನ್ನೆಲ್ಲ ನೀಟಾಗಿ ಟೈಮ್ ಮಾಡಿಬಿಟ್ಟು ನನ್ನ ಪ್ರೀ ಬ್ರೇಕ್ಫಾಸ್ಟ್ ಟೈಮ್ ಇದು. ಬಿಕಾಸ್ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಆಗೋಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಕಾಫಿ ಬೇಕು. ಯೂಶ್ವಲಿ ಈಸ್ ಅ ಕಾಫಿ ಪರ್ಸನ್. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಕಾಫಿ ಬೇಕಲ್ವಾ. ಸೊ ಭೈರವ್ ಒಂದು ಸ್ವಲ್ಪ ಬಿಟ್ಟು ಹೋಗಿದ್ದು ರೊಟ್ಟಿ ಇತ್ತು, ಒಂದು ಅರ್ಧ ರೊಟ್ಟಿ ಜೊತೆಗೆ ಆಲ್ಮಂಡ್ಸ್ನ ನಾನು ತಿಂತಾ ಇದ್ದೀನಿ. ಆಲ್ಮಂಡ್ಸ್ ಮತ್ತು ಗ್ರೌಂಡ್ನಟ್ ಏನು ಸೋಕ್ ಮಾಡಿದೆ, ಅದನ್ನು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಬಿಸಿನೀರು ಜೊತೆಗೆ ಕೊಟ್ಟಿದ್ದೆ. ನಾನು ಹೇಗೂ ಜೀರಿಗೆ ನೀರು ಕೊಡ್ತಿದ್ನಲ್ಲ, ಸೊ ಹಾಗಾಗಿ ಸಂಹೌ ಬ್ಯಾಲೆನ್ಸ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.